ನಿಮ್ಮ ಬ್ರೌನಿ ಕೊರಿಯರ್ ಹಾಕ್ಬೇಕಾದ್ರೆ ಹಾಳಾಗೋದಿಲ್ವಾ? ಇದೇ ಥರ ಸಾಫ್ಟಾಗಿ, ಮಾಯಿಸ್ಟಾಗಿ ಇರುತ್ತಾ? ಪಾರ್ಸೆಲ್ ಹಾಕ್ಬೇಕಾದ್ರೂ 2-3 ದಿನ ಆದ್ರೂ ಹಿಂಗೆ ಇರುತ್ತಾ ಅಂತ ತುಂಬ ಕ್ವೆಷನ್ಸ್ ಕೇಳಿದ್ರಿ. ಅದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಇದು ಬಂದು ₹249ಗೆ ಅಸಾರ್ಟೆಡ್ ಬ್ರೌನಿ ಅಂತೇಳಿ ಆಫರ್ ಹಾಕಿದ್ವಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ನಾವು ಹೆಂಗೆ ಪ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ದೀನಿ. ಫಸ್ಟು ಒಂದೊಂದು ಪೀಸ್ ಬ್ರೌನಿನ ತೆಗೆದು ಈ ಥರ ಕ್ಲಿಂಗ್ ರ್ಯಾಪ್ ಮಾಡ್ತೀವಿ. ಈ ಥರ ಮಾಡೋದ್ರಿಂದ ನಿಮ್ಮ ಬ್ರೌನಿಯಲ್ಲಿರುವ ಮಾಯಿಸ್ಟ್ನೆಸ್ ಹಂಗೆ ಉಳ್ಕೊಂಡಿರುತ್ತೆ. ಪ್ಯಾಕ್ ಮಾಡೋದ್ರಿಂದ ಅದಕ್ಕೋಸ್ಕರ ಬ್ರೌನಿ ಫ್ರೆಶ್ ಆಗಿರುತ್ತೆ. ಟೇಸ್ಟ್ ಕೂಡ ಹಂಗೆ ಇರುತ್ತೆ. ನಮ್ಮ ಬ್ರೌನಿ ಪ್ಯೂರ್ ಬಟರಿಂದ ಮಾಡಿರೋದ್ರಿಂದ ಯಾವುದೇ ಥರ ಟೇಸ್ಟ್ ಕಮ್ಮಿ ಆಗೋದಾಗಲಿ ಇನ್ನೊಂದಾಗಲಿ ಆಗೋದಿಲ್ಲ. ಸೇಮ್ ಸ್ವೀಟ್ನೆಸ್ ಟೇಸ್ಟ್ ಎಲ್ಲ 10 ಡೇಸ್ ಆದ್ರೂ ಹಂಗೆ ಇರುತ್ತೆ. ಮತ್ತು ನಾನು ಈ ಥರ ಬಾಕ್ಸಲ್ಲಿ ಹಾಕಿ ಫಾರ್ ಅಸಾರ್ಟೆಡ್ ಬ್ರೌನಿ ಅಲ್ವಾ, ಬಾಕ್ಸಲ್ಲಿ ಹಾಕಿ ಈ ಥರ ಪ್ಯಾಕ್ ಮಾಡಿ ಈ ಥರ ಕಾರ್ಡ್ಬೋರ್ಡು KG ಬೋರ್ಡ್ ಅಂತೇಳಿ ಹೇಳ್ತಾರೆ. ಇದನ್ನು 2 ಪೀಸಾಗಿ ಹಾರ್ಡಾಗಿರೋದನ್ನ ತೆಗೆದು ಕಟ್ ಮಾಡಿಕೊಂಡು ಬಾಕ್ಸ್ ಶೇಪಿಗೆ ಮೇಲೆ ಒಂದು ಕೆಳಗೊಂದಂತೆ ಇಟ್ಟು ಈ ಥರ ಮತ್ತೆ ಕ್ಲಿಂಗ್ ರ್ಯಾಪ್ ಮಾಡ್ತೀನಿ ಟೈಟಾಗಿ 4 ಸೈಡನ್ನು. ಮತ್ತು ಬಬಲ್ ವ್ರಾಪ್ ಹಾಕ್ತೀವಿ. ಬಬಲ್ ವ್ರಾಪ್ ಹಾಕೋದ್ರಿಂದ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ ಅಂಥೇಳಿ. ಎಷ್ಟೇ ಸೇಫ್ಟಿಯಾಗಿ ಮಾಡೋದು ಸಮ್ಟೈಮ್ಸ್ ಈ ಥರ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಾವು ಆದಷ್ಟು ಕ್ಲೀನಾಗಿ ಪ್ಯಾಕ್ ಮಾಡಿ ಕಳ್ಸೋದಕ್ಕಂತ ಟ್ರೈ ಮಾಡ್ತೀವಿ. ನಿಮಗೂ ಇದೇ ಥರ ಬ್ರೌನೀಸ್ ಆರ್ ಕುಕೀಸ್ ಏನಾದರೂ ಬೇಕಿದ್ರೆ DM ಮಾಡಿ. ನೀವು ಬೆಳ್ತಂಗಡಿ ಸೈಡಲ್ಲಿ ಏನಾದರೂ ಇದ್ದರೆ ಐಸ್ ಕೇಕ್ಸ್ ಕೂಡ ಸಿಗುತ್ತೆ. ರಿವ್ಯೂಸ್ ಅಂತೂ ತುಂಬ ಚೆನ್ನಾಗಿ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟ್.